ಸಿಟಿಲಿ ಅವ್ನು ಇಂಡಿಯನ್ ಅಲ್ಲ, ಅವನು ಅದ್ರಲ್ಲಿ 4 ಜನ ಇದಾರೆ ನೋಡ, ಅವನು ಒಬ್ಬ ಅವನು ಇದ್ರ ಮುಂದೆ ಏನೋ ಶೋ ಆಫ್ ಮಾಡ್ತಾನಲ್ಲ, ಅವನು ಒಬ್ಬ ಇಂಡಿಯನ್ ಅಷ್ಟೇ. ಆದ್ರೆ ಕಂಪನಿ ಫುಲ್ ಇಂಡಿಯಾದಲ್ಲ ಅದು. ಆ ಬೋಳಿ ಮಗ ಅವ್ನು ಮಾಡು ಇಲ್ಲ ಅದನ್ನ ಎಲ್ಲ ಸೆನ್ಸರ್ಡ್ ಆಡಿಯೋ. ಇದು GPT ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನ ಜೊತೆ ಇನ್ನಿಬ್ರು ಇದಾರೆ, ಅವ್ರು ಮೇನು. ನಂಗೆ ಇವ್ನು ನೋಡಿದ್ರೆ ತಿಕ್ಕೋರ್ದು ಹೋಗುತ್ತೋ ಅಲ್ಲಿ. ನಂಗೆ ಏನ್ ಪರ್ಪ್ಲೆಕ್ಸಿಟಿ ಇದೆ ಅಲ್ಲ, ಅವ್ರದ್ದು ಕಂಪನಿ ವ್ಯಾಲ್ಯೂಯೇಷನ್ 18 ಬಿಲಿಯನ್. ಅಂದ್ರೆ ವ್ಯಾಲ್ಯೂಯೇಷನ್ ಅವ್ರು ಅಷ್ಟು ದುಡ್ಡು ಮಾಡಿಲ್ಲ. ಅವರು ಗೂಗಲ್ ಕ್ರೋಮ್ನ ಬೈ ಮಾಡ್ತೀನಿ ಅಂತ ಇದು ಮೇಲ್ ಹಾಕವ್ರೆ. ಗೂಗಲ್ ಕ್ರೋಮ್ 50 ಬಿಲಿಯನ್ ರೆವೆನ್ಯೂ ಇದೆ, ಅದ್ರ 50 ಬಿಲಿಯನ್ ದುಡಿತಾ ಇದೆ. ಬಾಯ್ಸ್ ನೋಡಿ ಅಲ್ಲಿ ಹಿಂಗಿರ ವೆದರ್ ನೋಡಿ. ನಾವೀಗ ದೊಡ್ಡ ಪೆಟ್ಟ ಪೀಕ್ ಅಂತ ಬಂದಿದ್ದೀವಿ. ಚೂರು ನಡಿಬೇಕು. ಈಗ ಟೈಮು 3:45, 4:30ಗೆಲ್ಲ ಇದು ಕ್ಲೋಸ್ ಅಂತ ಹೇಳ್ತಾಯಿದ್ರು. ಲಿಸ್ಟ್ ಇದೆ. ಕ್ಲೈಮೇಟ್ ಇಸ್ ಆಸಮ್. ನಮ್ಮಮ್ಮ ಇದ್ದಿದ್ರೆ ಇವಾಗ ಕಿವಿ ಕ್ಲೋಸ್ ಮಾಡ್ಕೊಂಡು ಹೇಳ್ತಿದ್ರು. ಸೈಲೇ ಬಾಗೋಣ. ಪುಣ್ಯಕ್ಕೆ ಮಳೆ ಬರ್ತಾ ಇಲ್ಲ. ಆಗು ಏನು ಆಟ? ಎಂತ ಆಟೋ? ಅಂದ್ರೆ ನೀನ್ ಬೀನಿ ಹೇಳ್ತಿದ್ಯಾ? ಬೀನಿ ಎಲ್ಲ ಬೆಳಗ್ರು. ಅವನು ಭಯ ಪಡ್ತಾನೆ. ತಲೆನೋವು ಬರುತ್ತೇನೋ. ಒಂದು ಕಡಕ್ ಚಾಯ್ ಮಾಡ್ಕೊಡ್ತೀನಿ ಬಾ. ಅದನ್ನ ಕಟ್ಟಿ ಕಟ್ಕೊಂಡು ಇನ್ನೊಬ್ಬ ಇದ್ದ ಅಲ್ವಾ ನೋಡುವಾಗ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಎಲ್ಲ ಚಾರ್ಜ್ ಅಲ್ಲ, ಫೋನೆಲ್ಲ ಚಾರ್ಜ್ ಇದೆಯಾ? ಇದೆ 30% ಇದೆ. ಬೇಜಾನ್ 30%. ನೀರು ಎತ್ತಿಂದ ಗೆಟಪ್ ತೋರಿಸ್ಬಿಡೋಣ ಎಲ್ಲರೂ. ಫುಲ್ಲು ಮಾಸ್ಕ್ ಗಿಸ್ಕೆಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ನಿಂತಿದ್ದ. ಈಗ ಆ ಪೀಕ್ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ಆ ವ್ಯೂ ಹೇಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಓಹ್, ಜನ ಸಾಗರ ಅವರು ಲೈನ್ ಕಟ್ಟವ್ರೆ. ಏನು ಟಿಕೆಟ್ ಏನಾದರೂ ಇಸ್ಕೋಬೇಕಾ? ಎಷ್ಟು ಕಡೆಗೆ ಅವರು ಟಿಕೆಟ್ ಇಸ್ಕೊತೀರಾ? ಶಿಟ್, ನೀವು ಕೂತೀವಿ. ಬ್ಯಾಂಗಲ್ ಬಂಗಾರಿ. ಇವೆಲ್ಲ ಓವರ್ ಆ್ಯಕ್ಟಿಂಗು. 100 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡಿದ್ರೆ 1000 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡ್ತಾನೆ. ಅಲ್ಲೆಲ್ಲ ಮಿಸ್ಟ್ ಕವರ್ ಆಗಿದೆ, ಕಾಣಿಸ್ತಿದೆ ಗೊತ್ತಿಲ್ಲ. ನಾವು ಅಲ್ಲಿ ಹೋದ್ರೆ ಏನೋ ಕಾಣಿಸಲ್ಲ ಅನಿಸುತ್ತೆ. ವಿಸಿಬಿಲಿಟಿ ಅಲ್ಲಿ ಹೋದ್ರೆ ನಾವು ವ್ಯೂ ಪಾಯಿಂಟ್ ಆದ್ಮೇಲೆ ಹತ್ತಿದ್ರೆ
ಏನೂ ಕಾಣಿಸಲ್ಲ ಅನ್ಸುತ್ತೆ ಅಂದರೆ ಯಾಕೋ ನೋಡ್ಬೇಕು. ಓ ಅದ ವ್ಯೂ ಪಾಯಿಂಟು. ನಾನು ಹೇಳಿದೆ ಹಿಂಗೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆಲ್ಲ, ಅಲ್ಲಿ ಮೇಲೆ ಹತ್ತಿದ್ರೆ ಏನೂ ಕಾಣಿಸಲ್ಲ ಅಂತ. ಅದು ವ್ಯೂ ಪಾಯಿಂಟ್. ತಿಂದ ನೋಡು. ಮಾಸ್ಕ್ ಮೇಲೆ ಕರ್ಚೀಫ್ ಹಾಕೊಂಡಿದ್ಯಾ? ಮಾಸ್ಕ್ ಕರ್ಚೀಫ್ ಒಂದು ಡಬಲ್ ಟ್ರಿಬಲ್ ಲೇಯರ್. ನೀ ಹೆಂಗೋ ಸಿಗ್ನಲ್ ಸಿಗ್ತದೆ ಎಲ್ಲರದು. ಮುನ್ನೂರು ಹೆಂಗೆ ಹಿಂಗೆ ಇರೋದು ಅಥವಾ ಇನ್ನೂ ಕಮ್ಮಿ ಇರೋದು? ಹಿಂಗೆ ಕಮ್ಮಿ ಅಂದರೆ ಹೋಗ ಇಲ್ಲೂ ಎಲ್ಲ ಒಂದೇ ಥರ ನೀಲಗಿರಿ ಕಣ. ಹಲೋ ಜನನೂ ಜಾಸ್ತಿ ಇರೋದು. ಹಲೋ ಇಲ್ಲೇನು ಕಮ್ಮಿ ಇದ್ದಾರಪ್ಪ. ಹಲೋ ಕೇಳಿಸ್ತಾ ಗುಂಡ ಅಕ್ಷಯ್ ಲಲಿತ ಮಿಸ್ ಮಾಡ್ತಿದ್ಯಾ? ಅಕ್ಷಯ್ ಓಕೆ. ಲಲಿತ್ ನೀನು ಹೇಗಿದ್ರು ಮನೆ ಆಚೆ ಬರಲ್ಲ, ನಿಮ್ಮ ಅಂಕಲ್ನ ಮಾತಾಡಿಸ್ಬೇಕು, ನಿಮ್ಮ ದೊಡ್ಡಪ್ಪನ ಮಾತಾಡಿಸ್ಬೇಕು. ಸೊ ಮಿಸ್ ಮಾಡ್ಕೊಡಲ್ಲ ನಿನ್ನ. ಸರಿ, ಆದರೂ ಬರ್ತೀಯ ಅಂದರೆ ನಾವು ಬೇಡನಲ್ಲ, ಖುಷಿಯಿಂದ ಕರ್ಕೋತೀವಿ. ಹಾಂ ಏಟಿಗ ತರಬೇಕಷ್ಟೆ. ಅದು ಆಬ್ವಿಯಸ್ಲಿ ಅವನಿದ್ರೆ ಎಟ್ಟಿಗಾನೆ. ಯಾವುದು ಪರ್ಸ್ ಇದೆಯಾ? 50 ರೂಪಾಯಿ ಇದೆ ಬ್ರಾ. ಇದಿಲ್ವಾ ಫೋನ್ ಪೇ ಅಲ್ವಾ? ಕ್ಯಾಶ್ ಇದೆ ಬ್ರಾ, ಕೊಡ್ತೀನಿ. ಸ್ಕ್ಯಾನರ್ ಇದೆ. ಓಕೆ, ಸುಮ್ಮನೆ ಇವೆಲ್ಲ ಡಿಲೇ ಇದೆ ಆಗಿದೆ. ಬಟ್ ಇಂಟರ್ನೆಟ್ ಇರಬೇಕಲ್ಲ. ಅಲ್ಲಿ ವ್ಯೂ ಪಾಯಿಂಟ್ಗೆ ಹೋಗಿ ಕಂಟಿನ್ಯೂ ಮಾಡಿ. ಓಕೆ, ವಿ ಆರ್ ಇಯರ್ ದೊಡ್ಡಪಟ್ಟ ಪೀಕ್. ನಮ್ಮ ಬೆಂಗಳೂರಲ್ಲಿ ಹೆಂಗೆ ನಂದಿನಿನೋ, ಅಕ್ಷಯ್ ಫೇವ್ರೆಟ್. ನಮ್ಮ ಬೆಂಗಳೂರಲ್ಲಿ ನಂದಿನಿ ಹೆಂಗೋ ಇಲ್ಲಿ ಆವಿನ್. ಆವಿನ್ ನಂದಿನಿ ಪಾರ್ಲರ್ ಥರ ಆವಿನ್. ಬೈಕ್ಗಳ ಥರ ಕೇಳಿಸುತ್ತೆ. ಸಂಬಾರಿಸದೆ ಆದ್ರೆ ಶೂ ಹಾಕೊಂಡ್ಬಿಟ್ಟು ನಾವೆಲ್ಲ ಏನಕ್ಕೆ ಪ್ರಿಪೇರ್ಡ್ ಆಗಿ ಬರೋದು ಹೇಳೋ. ಚಪ್ಪಲಿ ಹಾಕ್ಕೊಂಡು ಬರ್ತೀನಿ ಅಂತ ಅಂದಿಂದ ಯಾರು? ಅದು ಕಣ್ಣೂರು. ಇದು 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 ಗೊತ್ತಲ್ಲ, ರಸಿಕರ ರಾಜ ಯತೀಂದ್ರ. ಜೈಕರ ಹಾಕೋಣ. ಬೇಡ ಬೋಲೋ ಯತೀಂದ್ರಾಗೆ. ಯಾರು ಯತೀಂದ್ರಾಗೆ ಅಂದಿದ್ದು? ಅವ್ರ ಕಣದು ಮಂಜುಮಳ್ಳ ಬಾಯ್ಸ್. ಯಾರು ಎಡ ಸುಭಾಷೇ. ಎಲ್ಲಿ ವ್ಯೂ ಪಾಯಿಂಟ್ ಇಲ್ಲಿ ಮೇಲೆ ನಿನ್ ಬೇಕಾಗಿರೋ ವ್ಯೂ ಪಾಯಿಂಟಾ ಆ್ಯಕ್ಚುಯಲ್ ವ್ಯೂ ಪಾಯಿಂಟಾ? ಬೇಕಾಗಿರೋ ವ್ಯೂ ಪಾಯಿಂಟ್ ಇಂದನೇ ಹೋಯ್ತು. ಅಯ್ಯೋ ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ? ನಾವೇನು ಕೋಡ್ ವರ್ಡ್ ಅಕ್ಸೆಪ್ಟೆಡ್ ಅಂತ ಮಾತಾಡ್ತೀವಿ. ವ್ಯೂ ಪಾಯಿಂಟ್ ಅಲ್ಲ ಯತೀಂದ್ರ ಫೇವ್ರೆಟ್. ಅದು ನನ್ನ ಹೆಸರು ಹೇಳಿ ನನ್ನ ಮಕ್ಕಳು ಯೂಸ್ ಮಾಡ್ಕೊಂಡು. ಇದು ಬರೀ 2600 ಫ್ರಮ್ ಸಿ ಲೆವೆಲ್. ಅದಕ್ಕೆ ಹೆಂಗಿದೆ ನೋಡಿ. ವಸಂತ್ ಈಗ ಚೆನ್ನಾಗಿಲ್ಲ ಆಡಿಯನ್ಸು, ಪಿ ವಿ ಆರ್ ಆಡಿಯನ್ಸ್ ಬೇಕು ನನಗೆ ಅಂತ ಅವನು ಹೋಗ ಅಲ್ಲಿಂದ ತಳ್ಳಿಬಿಡೋದು ಅವಾಗ. ಇಲ್ಲಿಂದ ಐಸ್ ಕ್ರೀಮ್ ತಿಂತಾರೆ ಇಲ್ಲಿ ಕೋಲ್ಡಲ್ಲಿ. ಎಂಜಾಯ್ ಮಾಡು. ವಾಟ್ ಹ್ಯಾಂಡ್ ಫೆಟಿಶ್ ಯು ಆರ್? ಹ್ಯಾಂಡ್ ಫಿಟ್ಟಿಶ್ ಎಲ್ಲ ಏನಿಲ್ಲ, ಎಂಜಾಯ್ ಮಾಡು. ಜೋಬೆಳ್ ಹಾಕ್ಕೊಂಡು ನಡ್ಗೋದು ಇವೆಲ್ಲ ಏನು? ಇವೆಲ್ಲ ಏನು ನಿಂದು? ಅದು ಸಿಗುತ್ತಾ ಮ್ಯಾಗಿ ನೋಡು. ಲೋ ಈಗಿನ ತಿಂದ್ರಲ್ಲ ಮ್ಯಾಗಿ, ಎಲ್ಲಿಂದ ತಿನ್ನಕ್ಕೆ ಹೊಟ್ಟೆ ಬಂತ ನಿಮಗೆ? ಇದೇ ಬರ್ತಲ್ಲ ಗ್ರೂಪ್ ವಿಡಿಯೋ ಸೆಲ್ಫಿ ಹೊಗೆ ಥರ ಏನೋ ಬರ್ತದೆ. ತೆಗಿ ಇನ್ನೊಂದು ತೆಗಿ. ಇವಾಗ ತೆಗಿ ಸಖತ್ತಾಗಿ ಬಂದಿದೆ. ಇನ್ನೂ ಬಂದೇ ಇಲ್ಲ ಇದು. ಇಷ್ಟೇ ದೊಡ್ಡ ಬೆಟ್ಟ. ಮುಂದೆ ಯಾವುದೋ ಟೀ ಎಸ್ಟೇಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಿದ್ದೀವಿ. ನೋಡುವ ಇವತ್ತು ಏನೇನು ಮಾಡ್ತೀವಿ ಅಂತ. ಅಲ್ಲಿವರೆಗೂ ಸಿಗೋಣ, ಬಾಯ್.
ಬರುತ್ತೆ ಅಂದ ಬಾಬಾ ಅಂತ ಮೇಲ್ ಕರ್ಕೊಂಡ್ಬಂದೆ. ಮೇಲಲ್ಲ ಕೆಳಗಿರೋದಂತ ಮೇಲ್ ಬಂದ್ರೆ ಏನಿದೆ ಇಷ್ಟಲ್ಲ ಮಂಜು ಫುಲ್ ಮಂಜು ಮಂಜು. ಎಲ್ಲಿ ನೋಡಿದೆ ಕೆಳಗಡೆ ಟೆಲಿಸ್ಕೋಪ್ ಇದೆ ಅಂತ? ಟೆಲಿಸ್ಕೋಪಿಕ್ ವೇವ್ ಅಂತ ಇತ್ತು. ಟೆಲಿಸ್ಕೋಪ್ ಇಲ್ಲ, ಟೆಲಿಸ್ಕೋಪ್ ಅಲ್ಲಿ ವ್ಯೂ ಮಾಡ್ಬೋದು. ಟೆಲಿಸ್ಕೋಪಿಕ್ ವೇವ್. ಸರಿ ಬಾ ಹೋಗೋಣ. ಯಾವ ಲೆವೆಲ್ ವಿಲ್ಲನ್ ಅಂದರೆ ವಾಕಿಂಗ್ ಸ್ಟೈಲ್ ನೋಡಿ, ಭಯ ಬೇಕು. ಟಟನ್ ಟನ್ ಟನ್ ಟಟನ್ ಟನ್ ಟನ್ ಟಟನ್. ಎತ್ತಿದ್ರ ಕೈಯಲ್ಲಿ ಒಂದು ಚಾಕು ಬರ್ತಾ ಇದ್ದ. ಓಹೋ ಸಾಕು ಈಗ ಬೇರೆ ಬರೋ ಫೋಟೋ ಶೂಟ್ ನಡೀತಾ ಇದೆ. ಸೂಪರ್ ಆಗಿದೆ ವೆದರು. ಯಾರೋ ನೀನು ಟೈಮ್ ಆಯ್ತು ಬಾ ಅಲ್ಲಿಗೆ ಹೋಗ್ಬೇಕು. ಗೈಸ್ ಡೇ 2 ಊಟಿ ಬೋಟ್ ಹೌಸ್ಗೆ ಬಂದಿದ್ದೀವಿ. ಇವತ್ತು ಬೆಳಗ್ಗೆ ಬ್ರಂಚ್ ಮಾಡಿದ್ವಿ, ಲಂಚ್ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ. ಒಳ್ಳೆ ಬ್ರಂಚ್ ಆಯಿತು, ಬಿರಿಯಾನಿ ನಾನು ಅದು ಇದು ತಿನ್ಕೊಂಡು ಒಳ್ಳೆ ಊಟ ಆಯಿತು. ಈಗ ಬೋಟಿಂಗ್ ಬಂದಿದ್ದೀವಿ. ಬಂದಿದ್ದಾನೆ. ಓಕೆ ಬಂದಿದ್ದೀವಿ. ಅವನು ಡಿಂಗ್ರಿ ಫೋನು ಕಾರಲ್ಲೇ ಬಿಟ್ಟು ಮಾಡ್ತಿದ್ದೀನಿ ಅಂತ ವಾಪಸ್. ಹಾಂ ಇವನು ಇವತ್ತು ಅದೇ ಗ್ಯಾಂಗ್ಸ್ಟರ್ ಲುಕ್ಕಲ್ಲ ಅವನೇ, ಬೇರೆ ಬಟ್ಟೆ ಹಾಕಿದ್ದಾನೆ. ಹಾಂ ಈಗ ಯಾರ್ಯಾರು ಬೋಟಿಂಗ್ ಹೋಗ್ತೀವಿ. ಯಾಕೋ ರೆಕಾರ್ಡ್ ಮಾಡ್ತಿರೋರಿಗೆ ಹಾಂ ಕಣ್ಣಿಲ್ಲ ಅನ್ಸುತ್ತೆ. ಹೌದು ಗುರು, ಕುರುಡ ನಾವು. ಆದರೂ ಬೇರೆ ಸೆನ್ಸಸ್ ಎಲ್ಲ ಚೆನ್ನಾಗಿರ್ಬೇಕು. ಓಕೆ ಸೊ ಅವನು ಕೊಡ್ಬೇಕು. ಹೆವಿ ಕ್ಯೂ ಇದೆ ಬೋಟಿಂಗ್. ನಡ್ಕೊಂಡ್ಬರೋದನ್ನ ರೆಕಾರ್ಡ್ ಮಾಡು. ಜಾರ್ಕೊಂಡು ಬರೋ ಇದರಲ್ಲಿ ವಸಂತ ಒಳಗಡೆ ಹೋಗ್ಬಿಟ್ಟಿದ್ರು. ಝೂಮ್ ಹಾಕ್ಬೋದಾಗಿಲ್ಲ. ಓಕೆ ಯಾರೆಲ್ಲ ಬೋಟಿಂಗ್ ಹೋಗ್ತೀವಿ, ಏನೇನು ಮಾಡ್ತೀವಿ ಇವತ್ತು ಮುಂದೆ ನೋಡೋಣ. ಮಳೆ ಹಣಿತಾ ಇದೆ. ರೋಬೋಟ್ ಇದೆಯಾ ನಿಶ್ಚಯ? ರೋಬೋಟಲ್ಲಿ ಹೋಗೋಣ. ಅದು ಕಯಾಕಿಂಗ್ ಥರನೇ. ಆದ್ರೆ 5 ಜನ ಕೂತ್ಕೊಂಡು ಹಾಂ ರೋ ಮಾಡ್ಬೇಕಷ್ಟೆ. ಲಾಸ್ಟ್ ಟೈಮ್ ಪೆಡಲ್ ಕಾಲು ನೋವು ಅಂದ, ಈಗ ಕೈ ನೋವು ಗುರು. ಕೈ ನೋವು ಬರಲ್ಲ. ನಿಶ್ಚಲ್ದು ಬಿಲ್ಡಿಂಗ್ ಸ್ಟ್ರಾಂಗು, ಬೇಸ್ಮೆಂಟ್ ವೀಕು. ಕೇಳಿಸ್ಕೊಂಡೇನೋ? ನಿಶ್ಚಲ್ದು ಬಿಲ್ಡಿಂಗ್ ಸ್ಟ್ರಾಂಗು, ಬೇಸ್ಮೆಂಟ್ ವೀಕು ಅಂದೆ. ಲೆಫ್ಟ್ ಹಾಂ ಹೋಗ ಕಡೆ. ಸುತ್ತೋದು ಹೆಂಗೆ? ಇಲ್ಲೂ ಬುಕ್ಕಿಂಗ್ QR ಕೋಡ್ ಇದೆಯೋ? ಎಷ್ಟು ನೋಡು ಫಸ್ಟ್ 825 6 ಸೀಟರ್ ಬೋಟ್ ರೋಬೋಟು 525 ಮೋಟ್ರ್ ಬೋಟ್ ಬಿಡುವ. 600 ನಾವು 1250 600 30 ಮಿನಿಟ್ಸ್ ರೋಬೋಟ್
ಓಕೆ ನಿನ್ pedal- ಲೆಜರ್ ಬೋಟು ಓ ಅವರು ಟೀ ಸ್ನಾಕ್ಸ್ ಎಲ್ಲ ಇದೆ ಬೇಡ ರೋಬೋಟು 5 ಸೀಟು 600 ಅದು ಬೇರೆ ಡಿಂಗ್ರಿ ಹೋಗೋದು ಅದು. ಏನು ರೋಬೋಟಾ? ಅಲ್ಲ ಲೀಶರ್ ಬೋಟ್. ನಿನಗೆ ಚಾನ್ಸ್ ಸಿಕ್ಕಿದ್ರು ನೀನು ಹೋಗಲ್ಲ ನಾನು ಹೋಗಿದ್ದೀನಿ ಆಗ್ಲೇ. ಓ ಅವರೇ ಹೊಡಿತವ್ರೆ. ನಾವು ಸುಮ್ಮನೆ ಕುತ್ಕೊಂಡು ಒಂದು ಸರ್ಕಲ್ ಹೊಡಿಬೇಕು. ಅದು ಮೋಟರ್ ಬೋಟು. ಅದಕ್ಕೆ ಪೆಡಲ್ ಬೋಟೇ ವಾಸಿ. ಅದೇ ನಾವೇ ಏನೋ ಮಾಡ್ತಾ ಇದೀವಿ. 475 ಕೇಳೋಣ ಇವ್ರು ನೋಡೋಣ ಬನ್ನಿ ಅಲ್ಲಿ ಇಷ್ಟೊಂದು ನೋಡೋಣ. ಓಹೋ ಇದ್ರಲ್ಲಿ ಊಟ ನೋಡೋಣ ಬಾ. ಏನು ಇದೇ ಕಣ ಇಷ್ಟ ಕಣ ಅಲ್ಲೋಗಿ ಏನ್ ನೋಡ್ತೀವಿ ಅಂದ್ರೆ ಅದನ್ನ ನೋಡ್ತಾ ಇದ್ದ ವೆದರ್ 4 ಇಲ್ಲೋ ನಿಂದು ಟೀ ಒಳಗೆ. ಓಕೆ ಇನ್ಕ್ಲೂಡಿಂಗ್ ಒಳಗೆ ಬಾ ಅಲ್ಲಿ ಸರಿ. ಈ ಬೋರ್ಡ್ನ ಎಷ್ಟೊತ್ತು ನೋಡೋ ಅಷ್ಟೇ. ಮುಂದೆ ಏನಾದ್ರು ಮಾಡಿದ್ರೆ ತೋರಿಸ್ತೀನಿ. ಏಯ್ ರೆಕಾರ್ಡ್ ಮಾಡ್ತಾ ಇದ್ದೆ. ಇವಾಗ ರೆಕಾರ್ಡ್ ಮಾಡ್ತಿದ್ದೀನಿ. ಏನೋ ನೀನು ವಾಕಿಂಗ್ ಮಾಡಲಿಲ್ಲ ನನ್ನ ತಲೆ ಹಿಡ್ಕೊಳುತ್ತಾ? ಎಲ್ಲಿ ಹಿಡ್ಕೊಳತ್ತಾಳೆ? ಇನ್ನೊಂದೇನೋ ಇಟ್ಕೊಳ್ಳುತ್ತೆ ಅವನಿಗೆ ಓಹೋ ತಲೆ ನೋಡಲ್ಲ ಹಾಕಿದ ನೋಡು. ತಂದೂರಿ ಪನ್ನೀರ್ ಚಾಯ್, ಆ ಚಾಯ್ ಈ ಚಾಯ್. ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ರೌಂಡ್ ಬೋಟ್ ಹಚ್ಚಿ ನಿಗ್ರ ಆ ಕಡೆ ಎಲ್ಲ ಹೋಗೋಣ. ಅಲ್ಲಿ ಹಾಕರ್ ನೋಡು. ಆ ಎಂಡಲ್ಲೇ ಅಲ್ಲಿ ನಿಂತ್ಕೊಂಡು ನಾನು ಲೇಕ್ ನೋಡ್ಕೊಂಡು ಟೀ ಕುಡ್ದು ನೆನಪಿದೆ ನನಗೆ. ನಾನು ಬೋಟಿಂಗ್ ಹೋಯ್ತಿಲ್ಲ. ಟೋರಾ ಏನೋ ಟೋರಾ ಓ ಆ ಟ್ರೈನು ಟಾಯ್ ಟ್ರೈನು. ಇಬ್ಬಿಬ್ರು ಹೋಗೋ ಬೋಟೇ ಜಾಸ್ತಿ. ಎಲ್ಲ ಅನಿಮಲ್ ಕಪಲ್ಸ್ಗಳೇ ಜಾಸ್ತಿ ಬಂದವರು ಅನ್ಸುತ್ತೆ. ನೋಡು ಸುವಿನಿಯರ್ ಏನೋ ತೊಗೊಳ್ತೀನಿ ಮನೆಗೆ. ಸುವಿನಿಯರ್ಸ್ ಇದನ್ನು ತೊಗೊಂಡೋಗಕ್ಕಾಗಲ್ಲ. ವಾಕಿಂಗ್ ಮಾಡೋಕ್ಕಾಗಲ್ವಾ? ಎಲ್ಲಿ ನಾನು ಫುಲ್ ಸುತ್ತ ಒಂದು ರೌಂಡ್ ಹೊಡಿಬೇಕು ಅಂತ ಅಲ್ಲಿ ನೋಡು ಅಲ್ಲಿ ಫೇಸ್ ಡ್ರ್ಯಾಗನ್ ಫೇಸ್ ಥರ ಎಲ್ಲ ಇದೆಯಲ್ಲ ಅದೆಲ್ಲ 4 ಸೀಟರ್ ಪೆಡಲ್. ಅದು ಸ್ವ್ಯಾನು, ಅದು ಕಪ್ಪೆ, ಇದೆಲ್ಲ 4 ಜನದ ಕಣ. ಎಲ್ಲ 2 ಕಣ. ಅದೇಲೋ ಎಲ್ಲರೂ ಪೆಡಲ್ ಮಾಡೋ ಥರ ಇರಲ್ಲ. ನಾನು ಹೇಳಿದ್ನಲ್ಲ ಅದು ಇದಲ್ಲ ಡ್ರ್ಯಾಗನ್ ಫೇಸು. ಅದ್ರಲ್ಲಿ 4 ಜನ ಕೂತ್ಕೊಳಕ್ ಆಗಲ್ಲ. ನಾನು ನಮ್ಮ ಅಮ್ಮ ಅಪ್ಪ ಅಲ್ಲ. ನನ್ಗೆ ನೆನಪಿದ್ಯೋ ಆ ಡ್ರ್ಯಾಗನ್ ಫೇಸಲ್ಲೇ ನಾನು ನಮ್ಮ ಅಮ್ಮ ಅಪ್ಪ 3 ಜನ ಹೋಗಿದ್ವಿ. ಅದ್ರಲ್ಲಿ 4 ಜನ ಇದಾರಾ? ಹಾಂ ತಲೆ ಇದೆ. ಹಾಂ 3 ಜನ ಬಂದಿರ್ತಾರೆ. ಏನು ಮಾಡ್ತೀಯ? ಇದರ್ ನೋಡು ಆಪೋಸಿಟ್ ಫೇಸ್. ಓ ಹಿಂಗೆ ಈ ಸೈಡ್ ಕೂತ್ಕೋಬೇಕು. ಚೆನ್ನಾಗಿರುತ್ತೆ ಹಂಗಾದ್ರೆ. ಹಂಗೆ ನಾನು ಹೇಳಿದ್ನು ಎಲ್ಲರೂ ಒಟ್ಟಿಗೆ ಬೋಟ್ ಪೆಡಲ್ ಮಾಡತ್ತಾರೆ ಇಲ್ಲ ಅಂತ ಹೇಳಿದೆ ತಾನೆ ಅಲ್ಲೇ. ಅದು ಇಬ್ಬಿಬ್ರೆ ಮಾಡೋದು. ರೋಯಿಂಗ್ ಆಯ್ತು ನೀನು ಪೆಡಲ್ ಮಾಡಬೇಡ. ನಾನು ಡಿಗ್ರಿ ಪೆಡಲ್ ಅಲ್ಲ ಪ್ರಾಬ್ಲಮ್. ಸಿ ಸಿಕ್ನೆಸ್ ತರ ನನಗೆ. ಅದು ಮಂಗಳೂರಲ್ಲಿ ಹುಟ್ಟಿದವ್ ನೀವು. ಇಲ್ಲಲೇ ಇದು ಬೋರ್ ಇದು ಅಲ್ವೋ. ನೀನ್ ಕೂತ್ಕೋ ಸುಮ್ಮನೆ ಆರಾಮಾಗಿ ಮಾತಾಡ್ಕೊಂಡು ನೋಡೋಣ. ಸರಿ ಬರ ಟಿಕೆಟ್ ನೋಡು. ಅಪ್ಪ ಇವ್ನು ಕೇಳ್ಬಿಡಪ್ಪ. ಆದ್ರೆ 4 ಕಣೋ. 5 ಜನ ಆದ್ರೆ ಕೇಳು. ಅದನ್ನ 5 ಜನ ಲೀಜರಲ್ಲೇ ಹೋಗ್ಬೇಕು ಸರ್ ಅಂತ ಹೇಳ್ತಾರೆ. ಡಿಂಗ್ರಿ ಓಕೆ ಅಂತಾರೆ. ಸೂರ್ಯ ಆದ್ರೆ ಲೀಜರ್ ಯಾರು ನಾವು ಓಡ್ಸಕ್ ಆಗಲ್ವಲ್ಲ, ಅವರೇ ಓಡಿಸ್ತಾರೆ. ಮೋಟ್ರ್ ಬೋಟ್ ಅದು ಬೋಟ್ ಥರನೇ ಇಲ್ವೋ? ಅದು ಯಾವುದೋ ಸರ್ಕಲ್ ಆಗಿ ಏನೋ ಅದು ಅಲ್ಲಿ ನೋಡೋದು ಏನೋ ಹೋಲ್ಡ್ ಆಗಿದೆ ನನಗೆ. ನೋಡು ಇವ್ರ ಹತ್ರ ಕೇಳಂಗಿದ್ರೆ ಕೇಳು ಅನ್ಸುತ್ತಿ. ಇವ್ರು ಗೊತ್ತಿರತ್ತೆ. ಇದು 4 ಸೀಟ್ರಲ್ಲಿ 5 ಪೀಪಲ್ ಕೂತ್ಕೋಬೋದು. ನೀನು ಎಜುಕೇಟೆಡ್ ಅಂತ ಕೇಳ್ತಾನೆ ಅವನು. ನಿಮ್ಮಷ್ಟು ಇಲ್ಲ ಸರ್ ಅನ್ಬೇಕಾ? ಅಂದ್ರೆ ಒಬ್ಬ ಸುಮ್ಮನೆ ಆಚೆ ಇರ್ತಾನ. ಓಕೆ ನೀವು 4 ಜನ ಹೋಗಿ ನಾ ಫೋಟೋಸ್ ತೆಗಿತೀನಿ. ಕೆಲಸ ನಾನೇ ಮಾಡ್ತೀನಿ. ನಿಂಗೆ ಫೋಟೋಸ್ ತೆಗಿಯಕ್ಕೆ ಬರಲ್ಲ. ಒಂದಾದ್ರೂ ಈ ಟ್ರಿಪ್ಪಲ್ಲಿ ಫೋಟೋಸ್ ತೆಗಿದ್ಯಾ ನೀನು? ನೋಡು
5 people are. 3 numbers ಒಂದು ಬೋಟು, ಇಬ್ರು ಒಂದು ಬೋಟ್ ಅಂತ. ಅದು ಇದು ಕೇಳು 4 ಸೀಟರ್ 4 ಸೀಟಲ್ಲಿ 3 ಜನ. ಏಕೆ 2 seater ಅಲ್ಲಿ 4 ಮಾತಾಡಿ. ಈ ಸಲ 5 ಜನ ಇದ್ದೀವಿ. ನಾಳೆ ಒಂದೇ ಬೋಟಲ್ಲಿ One boat with 5 members. 4 ಸೀಟರ್ ಪೆಡಲ್ ಅದೇ ಅದೆಲ್ಲ 4 ಸೀಟರ್ ಪೆಡಲ್. 3 numbers ಹೋಗುತ್ತಾ? ಆ ಡ್ರ್ಯಾಗನ್ 4 ಸೀಟರ್ 3 ನಂಬರ್ಸ್ ಹೋಗುತ್ತಾ? ಅದಕ್ಕೆ ಇಲ್ಲ 5 ಜನ ಇದೀವಲ್ಲ ಹಂಗಾಗಿ ಹೇಳ್ತಾ ಇದ್ದಾರೆ. ಓ ಹಂಗೆ ಹೇಳ್ತಾ ಇದ್ದಾರೆ. ಸರಿ ಒಬ್ಬ ಡ್ರಾಪ್ ಆಗುತ್ತೆ. ಹಂಗೆ ಹೋದ್ರೆ ಒಂದೇ 4 ಸೀಟ್ರು. ಡ್ರಾಪ್ ಆಗೋದು ಯಾರು? ಫೋಟೋ ಹಿಡಿತೀರಾ? ಫೋಟೋ ಹಿಡಿಯಿಲ್ಲ. ಈ ಥರ ಛತ್ರಿ ಹಿಡ್ಕೊಂಡು ನಿಂತಿರ್ತಾರೆ. ಏನೋ ಸರಿ ಹಂಗಿದ್ರೆ ಬನ್ನಿ 3+2 ಹೋಗೋಣ. ಯಾರು ಕೂಡ ಇಷ್ಟೊತ್ತು ಇವ್ರು ಅಂತ ಇದ್ದ. ಇಷ್ಟೇ ನಮ್ಮ ಬಾಳು. ಒಂದು ಗೇಟ್ ಓಪನ್ ಆದರೆ ಒಂದು ಗೇಟ್ ಕ್ಲೋಸ್ ಆಗುತ್ತೆ. ಇಂಥದ್ರಲ್ಲಿ ಇಂಥವನ್ನು ಸಿಗಾಕೊಂಡ್ಬಿಟ್ಟವ್ರೆ. ಇವನು ಹೆಂಗಿದ್ಯಾ ಅಂತ ಕೇಳ್ತಾರೆ, ನಾವ್ ಏನ್ ಮಾಡೋಣ? ನೀನು ನೆಕ್ಸ್ಟ್ ಟೈಮ್ ಇವನ್ನ ನೋಡಿದ್ರೆ ಹೆಂಗಿದೆ ಮೈಗೆ ಅಂತ ಕೇಳಿ, ಹೆಂಗಿದ್ದೀರಾ ಅಂತ ಕೇಳ್ಬಿಡಿ. ಹೆಂಗಿದೆ ಮೈಗೆ ಅಂತ ಕೇಳ್ರಿ. ಬಿಸಿ ಆಗಿದೆ ಅಂತ. ಆಯ್ತು, ಇವಾಗ ಏನೋ 3+2 ಅಂತ 3+2 ಬಾರ ಬಾರ. ಅದ್ರ ಬದಲು ಇದು ಇನ್ನೊಂದು ಓಪನ್ ಆಯ್ತು. ಅದ್ರ ಬದಲು ರೋಬೋಟಾ? ರೋಬೋಟ್ ಅದೇ ನಾವೇ ಒಂದು ಕೊಡೋಣ. ಅವ್ರು ಮಾಡ್ತಾರ, ನಾವು ಮಾಡಂಗಿಲ್ಲ. ಕೇಳೋಣ, ನಾವು ಮಾಡ್ತೀವಿ ಕೊಡು ಅಂತ. ನಾವು ಸ್ವಲ್ಪ ಹೊತ್ತು ಓ ಅಣ್ಣ ನೀವು ಸೈಡ್ ಕೂತ್ಕೊಳ್ಳಿ. ಹಂಗಿದ್ರೆ 5 ಜನ ಒಂದಕ್ಕೆ ಹೋಗ್ಬಿಟ್ಟು ಆ ಥರನ ಅದೇ ಬೆಟ್ರ್. ಓಕೆ, ರೋಬೋಟ್ ನಾವು ರೋ ಮಾಡ್ತೀವಿ. ಕೆಲಸ ಮಾಡೋಂಗೆ ಕೆಲಸ ಮಾಡ್ಬೇಡಿ, ನಾವು ಮಾಡ್ತೀವಿ. ನೀವು ಕೂತ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ರೋ ಮಾಡಿದ್ದೀರಾ? ನಿಮಗೆ ನಾವು ಒಂದ್ಸಲ ರೋ ಮಾಡಬೇಕು. ನೋಡೋಣ, ಹೋಗಿ ಟಿಕೆಟ್ ಇಸ್ಕೊಂಡು ಬೋಟಲ್ಲಿ ಕೂತ್ಕೊಂಡು ಆದರೆ ವಿಡಿಯೋ ಮಾಡ್ತೀನಿ. ಬೈ. ನೋ, ಕ್ಯಾಮ್ರಾ ಇಸ್ ಪ್ರೊಹಿಬಿಟೆಡ್. ಅಲ್ಲಿ ನೋಡಿ ಕೌಂಟರ್ ಇದೆ. ಇದೆಲ್ಲ ಪೆಡಲ್ ಬೋಟ್ಗೆ ಎಷ್ಟು ಜನ ಇದ್ದಾರೆ ನೋಡಿ. ಇದು ರೋ ಬೋಟ್ಗೆ ಯಾರೂ ಇಲ್ಲ. ನಮ್ಮ ಫ್ರೆಂಡ್ಸು ನಿಶ್ಚಲ್ಲು ಯತೀಂದ್ರ ಇಬ್ಬರೇ ಇರೋದು. ಅಲ್ಲ, ಅದು ರೋಬೋಟ್ ಇರೋದು ವಯಸ್ಸಾದವ್ರಿಗೆ. ನಾವೆಲ್ಲ ಪ್ರಿಸ್ಕ್ರೈಬ್ಲಿ ರೋಬೋಟ್ಗೆ ಹೋಗ್ತಾ ಇದೀವಿ. ಪೆಡಲ್ ಬೋಟ್ ಇಲ್ಲ, ಅದಕ್ಕೆ ಡಿಮ್ಯಾಂಡೇ ಇಲ್ಲ. ಅದನ್ನ ಡ್ರೈವರ್ಗಳು ಸುಮ್ಮನೆ ಕುಂತವ್ರು ಅಲ್ಲಿ, ರೋಬೋಟ್ ಓಡಿಸೋರು. ನಾವೊಂಚೂರು ಯೂತ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅವನ ಹತ್ರ ರೋರ್ ಇಸ್ಕೊಂಡು ಸರ್ ನಾವೇ ರೋ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ನೋಡೋಣ. ಪೆಥೆಟಿಕ್ ಗೈಸ್. ಹೇಳ್ದ ನೀನು ಟ್ರಿಪ್ಪಿಗೆ ಬಂದಿರೋದೇ ಹೆಚ್ಚು. ಇನ್ನೇನಾದ್ರು ನಿಮ್ಮ ಪ್ಲಾನ್ ಸಕ್ಸಸ್ಫುಲ್ ಆಗಿರೋದು ಇಲ್ಲ, ಆಕ್ಚುಲಿ ಪಾರ್ಷಿಯಲಿ ಸಕ್ಸಸ್ಫುಲ್. ಅದೆಲ್ಲ ಸುಳ್ಳು. ನಾವು ವರ್ಷಕ್ಕೆ 1 ಅಥವಾ 2 ಟ್ರಿಪ್ ಹೋಗ್ತೀವಿ. 2 ಇಲ್ಲ, ಇವನು ಅದರಲ್ಲಿ ಬಂದಿರೋದೇ 2. ನಾವು 2014 ಹೋಗ್ತಿದೀವಿ ಟ್ರಿಪ್ಗೆ. 10 ವರ್ಷ ಮೇಲೆ ಹೋಗ್ತಾ ಇದೀವಿ. 4ರಿಂದ ಸರಿ. 10 ವರ್ಷದಲ್ಲಿ ವರ್ಷಕ್ಕೆ ಪ್ರತಿ ವರ್ಷ ಹೋಗಿದ್ದೀವಿ. ಪ್ರತಿ ವರ್ಷ ಆಯ್ತು ಹೇಳ ಮಗ. ಗೋಕರ್ಣ, ಉಡುಪಿ, ಮಡಿಕೇರಿ, ಮಂಗಳೂರು, ಮಡಿಕೇರಿ, ಅಷ್ಟೆಲ್ಲ ನನ್ನ ಮೆಮೊರಿ ಪವರ್ ಇದ್ರೆ ನಾನು ಎಲ್ಲೋ ಹೇಳ್ತಿದ್ದೆ. ಮಡಿಕೇರಿ ಫಸ್ಟ್. ಹಾ, ಅವಾಗ ನಾವು ಅದು 2018 ಹೌದಾ? 2019. ಅದಕ್ಕೆ ಮುಂಚೆ ಲೋಕಲ್ ಟ್ರಿಪ್ಗಳು ಹೊಡಿತೀವಿ. Local trip. 1 ಡೇ ಟ್ರಿಪ್ಗಳ ತರ ಎಲ್ಲ ಹೊಡಿತೀವಿ. ಲೋಕಲ್ ಅಂದ್ರೆ ಬೆಂಗಳೂರು ಒಳಗೆ ಅಲ್ವೋ, ಬೆಂಗಳೂರು ಸುತ್ತಮುತ್ತ. ಆಯ್ತು. ಅವಾಗ ನಮ್ಮ ವಯಸ್ಸಿಗೆ ಗಾಡಿ ಯಾವನ ಹತ್ರ ಕಾರ್ ಇರ್ಲಿಲ್ಲ, ಯಾರು ತರ್ತಿರ್ಲಿಲ್ಲ. ಎಲ್ಲಿ ಅವನ ಹತ್ರ ಒಬ್ಬನ ಹತ್ರ ಪ್ಯಾಷನ್ ಪ್ರೋ ಇರೋದು. ಇವನು ಅವನ ಹತ್ರ ಏನು ಸ್ಕೂಟಿಯಲ್ಲಿ ವಂಡರ್ಲಾಗ್ ಹೋಗಿದ್ದೀವಿ ನಾವು. ಸಿಟಿ 100 ಒಬ್ಬ ಇಟ್ಕೊಂಡಿದ್ದ, ಒಬ್ಬ ವಿಗೋ ಇಟ್ಕೊಂಡಿದ್ದ. ಅದ್ರಲ್ಲಿ ತಗೊಂಡು ನೀನು ಲಾಂಗ್ ಬೆಟ್ಟ ಎಲ್ಲ ಹತ್ತಿದ್ಯಾ? ಟ್ರೈ ಮಾಡಿದೆ, ಹಿಂಗಾಗಿಲ್ಲ ಅಂತ. ನಾವು ಆ ಥರ ಹೋಗಿದ್ದು ಅಂದ್ರೆ ಚುಂಚಿ ಫಾಲ್ಸ್. ನಿನ್ನ ಹತ್ರನೇ ಫಸ್ಟ್ ಆಫ್ ಆಲ್ ಗಾಡಿ ಇರ್ಲಿಲ್ಲ ಅವಾಗ. ನೀನು ಅಲ್ಲ, ಚುಂಚಿ ಫಾಲ್ಸ್ಗೆ ಬಂದಿದ್ದೆ ತಾನೇ ನೀನು? ನೋಡಿ ಇಂಥದ್ದೇ ನಾವು ಎಲ್ಲ ಕಡೆ ಹೋಗಿರ್ತೀವಿ. ಇವ್ನು ಬರೋದಿಲ್ಲ. ಅದು ಬೈಕಲ್ಲಿ ಹೋಗಿದ್ದು. ಬೈಕಲ್ಲಿ ಹೋಗಿದ್ದು. ನಾನು ಬೈಕ್ ತೊಗೊಂಡಿದ್ದು ಹೊಸದಾಗ. ಅದು 2017. ಅದೇ ಅಂತಾಗಲೆಲ್ಲ ಹೋಗ್ತಿದ್ವಿ. ಆಮೇಲೆ ಫುಲ್ 2-3 ಡೇಸ್ ಟ್ರಿಪ್ಗಳು ಹೊಡೆಯಕ್ಕೆ ಶುರು ಮಾಡಿದ್ವಿ. ಈಗ ಅದು ರಿಚುವಲ್ ಆಗಿದೆ. ಆಮೇಲೆ ಪ್ರತಿ ನ್ಯೂ ಇಯರ್ಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಒಂದು ರಿಚುವಲ್ ಆಗಿತ್ತು. ಲಾಸ್ಟ್ ಇಯರ್ ಮಿಸ್ ಆಗೋಯ್ತು. 2 ವರ್ಷ ಮಿಸ್ ಆಗಿರೋದು. ಕಾರಣ ನಾನು ಇರ್ಲಿಲ್ಲ ಅಂತ ಇವ್ರು ಬೇಜಾರು ಮಾಡ್ಕೊಂಡು ಹೋಗಿರ್ಲಿಲ್ಲ. ಹಂಗಂತ ಇವನು ಅನ್ಕೊಂಡಿದ್ದಾನೆ. ಅನ್ಕೊಳ್ಳಿ ಅಂತ ಸುಮ್ಮನೆ ನೆನಪಿದೆ ನನಗೆ. ಫೋನ್ ಮಾಡಿ, ಮಗ
ನೀನ್ ಇರ್ಬೇಕಿತ್ತು ಮಗ. ಓಡಾಡ್ತಾರಲ್ಲ ಇವನಂತೂ ನನ್ನ ಹತ್ರ ಮಾತಾಡೋದಕ್ಕಿಂತ ನಿನ್ಗೆ ಏನಾದ್ರು ಇಂಪಾರ್ಟೆಂಟ್ ಕೆಲಸ ಇದೆಯಾ ಮಗ ಅಂತೆಲ್ಲ ಡವ್ ಮಾಡಿ ಇದೆಲ್ಲ ಸೆನ್ಸರ್ಡ್ ಇದೆಲ್ಲ ಸುಳ್ಳೆ ಅಷ್ಟೆಲ್ಲ ನಡೀತಿತ್ತು. ಅಷ್ಟಲ್ಲಿ ಟಿಕೆಟ್ ಇನ್ನೂ ಬಂದಿಲ್ಲ. ಅವ್ರೇನು ಇಸ್ಕೊಂಡು ಬಂದ್ರೆ ಇಲ್ಲ ಅವ್ರಿಬ್ರೆ ಹೋಗ್ಬಿಟ್ರಾ? ನಾವಿಬ್ರೆ 2 ಪೆಡಲರ್ಸ್ಗೆ ಹೋಗೋಣ ಅಂತ ಅವ್ರು ಮಾತಾಡ್ತಾ ನಿಂತವ್ರೆ ರೋವರ್ಸ್ ಹತ್ರ. ಅವ್ರಿಗೂ ಅಲ್ಲಿಗೆ ಹೋಗೋಣ, ಕಂಟೆಂಟ್ ಸಿಗುತ್ತೆ. ಎಂತ ಸಮಾಚಾರ? ಏನ್ ಸರ್, ಏನಕ್ಕೆ ಇಲ್ಲಿ ನಿಂತಿರೋದು ನೀವು? ಅವನು ಕೇಳಿದ್ವಿ, ಅವನೇನೋ ಇದು ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ. ಯಾಕೆ? ರೋವರ್ಗೆ ಅದೇ ಇನ್ಕ್ಲೂಸಿವ್ ಅವರು ಕಮಿಷನ್ ಕೊಡ್ತಾರಂತೆ, ನಾವು ಪೇ ಮಾಡ್ಬೇಕಂತ. ನಮ್ಮನ್ನೇನೋ ನೀವು ಬೇಡ ಸರ್ ನಾವೇ ಮಾಡ್ತೀವಿ ಅಂತ ಹೇಳಿ ಅದನ್ನು ಅಂದ್ವಿ. ಅದನ್ನ ಅವರು ರೋವರ್ ಮಾತಾಡಿದ್ರೆ ಬಿಡ್ತಾರಂತೆ. ಆದ್ರೆ ಏನೋ ಅವನು ತಮಿಳಲ್ಲಿ ಮಾತಾಡ್ತಾವ ನೋಡೋದು, ಫುಲ್ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ನಮ್ಮ ತಲೆಗೆಟ್ಟಿ ವಾಪಸ್ ಬಂದ್ಬಿಟ್ಟು ಅವನು ಈ ಪೆಡಲ್ ಬೋಟಿಗೆ ಹೋಗಿ ಅಂತ ಇಲ್ಲಿ ಕಳಿಸ್ಬಿಟ್ಟ ನಮ್ಮನ್ನ. ಅಲ್ಲಿ ಏನ್ ಬುಕ್ಕಿಂಗ್ ಬೋಟ್ ಮಾಡೋರಿಗೆ ಇಷ್ಟ ಇಲ್ಲ ಕೆಲಸ. ಹಂಗಿದೆ ಅದು. ಆದ್ರೆ ನಾವು ಯಾವಾಗ ಒಂದ್ಸತಿ ಮಾಡ್ತೀವಿ, ನನಗೇನು ಪ್ರಾಬ್ಲಮ್ ಇಲ್ಲ ರೋ ಮಾಡಕ್ಕೆ. ಅದೇನು ಹಿಂಗ್ ರೋ ಮಾಡೋದು? 2 hands ರೋ. 2 hands ರೋ ಏನಿಲ್ಲ, ಎರಡಕ್ಕೂ ಕರೆಕ್ಟ್ ಎನರ್ಜಿ ಕೊಡ್ಬೇಕಷ್ಟೇ. ಕೊಡಬೇಕು. ಅದು ಸ್ಟಿರ್ ಮಾಡಕ್ಕೆ ಒಂದು ಕಷ್ಟ ಆಗ್ಬೋದು ಅಷ್ಟೇ. ನಮ್ಮ ಮಗ ನಮ್ಮನ್ನು ಈ ಸೈಡ್ ಕಳಿಸ್ಬಿಟ್ಟಲ್ಲಿ ಪೆಡಲ್ ಬೋಟಿಗೆ ಹೋಗಿ. ಲೋ ನೀನು ಬೇರೆ ಕೌಂಟರ್ ಒಳಗಡೆ ಹೋಗಿ ಆ ಕೌಂಟ್ರಗ ಕೌಂಟ್ರಲ್ಲೇ ಹೋಗ್ಕೊಳ್ಬೇಕು. ಅದೇ ಇದು ಪೆಡಲ್ ಬೋಟ್ ಕೌಂಟರ್. ನೀವು ಕೌಂಟರ್ ಹತ್ರ ಹೋಗಿಲ್ಲ, ಇವ್ರ ಹತ್ರನೇ ಮಾತಾಡಿ. ಓಪನ್ ಇರಲಿಲ್ಲ, ಹೋಗ್ತಾ ಇದ್ವಿ, ಅವ್ನು ಮಧ್ಯಕ್ಕೆ ಬಂದ. ಒಳಗಡೆ ಇದಾನೆ ಒಬ್ಬ ಕೂತಿದ್ದಾನೆ. ನಾವು ಅಲ್ಲಿಗೆ ಹೋಗ್ತಾ ಇದ್ವಿ, ಇವ್ನು ಮಧ್ಯಕ್ಕೆ ಬಂದ್ಬಿಟ್ಟು ಇವ್ರಿಗೆ ಎಕ್ಸ್ಟ್ರಾ ಪೇ ಮಾಡ್ಬೇಕು. 50 ರೂಪಾಯಿ ಕೊಟ್ರೆ ಒಳ್ಳೊಳ್ಳೆ ಮಾಫಿಯಾ ಥರನೇ ನಾವು ನೋಡಕ್ಕೆ ಆಟೋ ಸ್ಟ್ಯಾಂಡಲ್ಲಿ ಕೂತಿರ್ತಾರೆ. ಒಂದು ಅವರೇ ಅನ್ಸುತ್ತೆ, ಅದೆಲ್ಲ ಅವರೇ ಅನ್ಸುತ್ತೆ. ಅವರೇ ನೋಡ್ಕೊಂತಿರ್ಬೋದು, ಅದೇ ಅವರೇ ರೋವರ್ ಆಗಿರ್ಬೋದು. ಅವರೇ ಆಗಿರ್ಬೋದು. ಅಲ್ಲಿ ಅವ್ರು ಒಂದು 10 ಜನ ಕುಂತವ್ರಲ್ಲ, ಅವರು ನಮಗೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ರೋ ಮಾಡೋಕ್ಕೆ ಅಂತ. ಇವರು ಅಲ್ಲಿ ಬೋರ್ಡಲ್ಲಿ ನೀಟಾಗಿ ಹಾಕಿದ್ದಿಲ್ಲ, ಎಲ್ಲ ಇನ್ಕ್ಲೂಸಿವ್ ಅಂತ. ನಾನು ಇನ್ಯಾಕೆ ಕೊಡಬೇಕಂದ್ರೆ ಅವರು ನಮ್ಗೊಂದು ಕಮಿಷನ್ ಥರ ಕೊಡ್ತಾರೆ, ನೀವು ಕೊಡಬೇಕು. ಇವ್ರು ಹೇಳಿದ್ದಾನೆ ನಾನೇ ರೋ ಮಾಡ್ತೀನಿ ಅಂತಲ್ಲ, ಅದು ಏನೋ ಮಾತಾಡಿದ್ರೆ ಒಪ್ಕೊತಾರೆ. ಬೇಡ ನೀವು ಪೆಡಲ್ ಬೋಟ್ಗೆ ಹೋಗಿ ಅಂತ ಕಳ್ಸೋರು. ಅವರೇ ಕೌಂಟರಲ್ಲಿ ಇರೋರಲ್ಲ, ಅಲ್ಲಿ ಕುಂತವ್ರಲ್ಲ ಅವರು. ಆಚೆ ಕುಂತವನಲ್ಲ ಅಂದ್ರೆ ಅವನು ಕೌಂಟರ್ ಮುಂದೆ ನಿಂತ್ಕೊಂತವನ. ಯಾರೋ ಅವ್ರ ಬಿಸ್ನೆಸ್ ಆಗ್ಬಾರ್ದು ಮಾಡ್ತಿರೋದು. ಅದೇ ಏನ್ ಮಾಡ್ತಾರೆ ಮತ್ತೆ ಇನ್ನೇನು 3+2 ಸುಮ್ಮನೆಲ್ಲ ಅಂದವನೇ ನಂಗೆ ಪೆಡಲ್ ಬೋರ್ಡಿಂಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆಗ್ತಾನೆ ಓಕೆ ಅಂದಲ್ವ? ಓಕೆ ಅಂದೆ. ಯಾರೋ ಮೂಡ್ ಸ್ವಿಂಗ್ ಸ್ಕ್ಯಾಮ್ ಆಗ್ತಿದೆ ಅನಿಸ್ತಿದೆ. ಅಲ್ಲ 3+2 ಹೋಗೋಣ ಬರ್ತಾನ. ಓನ್ಲಿ 2 ಹೋಗಿ ಬನ್ನಿ ಎಲ್ಲ. ನನಗೊಂದು ಮ್ಯೂಸಿಕ್ ಹಾಕೋ. ಎಡಿಟ್ ಮಾಡ್ತೀನಿ. ಒಂದು ಪೆಡಲ್ ಬೋಟು 2 ಇದಕ್ಕೆ ಹೋಗ್ರು. ಹೋಗ್ರಿ ನಾವು ವಾಕಿಂಗ್ ಇನ್ನೊಂದು ದೊಡ್ಡ ಮ್ಯೂಸಿಕ್ ಹಾಕ್ಬಿರು. ಏನಾದ್ರು ಬೇರೆ ನಾವು ಇಬ್ಬರೇ ಪೆಡಲ್ ಬೋಟ್ ಮಾಡ್ಬೇಕಂತ ಇವರೆಲ್ಲ ಸೈಡಲ್ಲಿ ಇರ್ತಿರ್ತಾರೆ. ಏನು ಅಷ್ಟೊಂದೇನು ಕಷ್ಟ ಇರಲ್ಲ. ಕಷ್ಟ ಇರುತ್ತೆ ಅಲ್ವಾ? ಟಾಯ್ ಟ್ರೈನ್ ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಟಿಕೆಟ್ ತಗೋಬೇಕು? ತಗೊಳ್ಳೋಣ. ಅದು ಸ್ಕ್ಯಾನ್ ಮಾಡಿ ಆನ್ಲೈನ್ ತಗೋಬೋದಲ್ವಾ? ಇಲ್ಲಲೇ, ಅದು ಬರೀ ಎಂಟ್ರಿ ಫೀ. ಬರ್ತಾನೆ ಅದು ನೀನು ಪೆಡಲ್ ಮಾಡ್ಬೇಡ್ವಾ? ನೀನು ಆ 3 ಸೀಟ್ರಲ್ಲಿ ಇಬ್ಬರೇ ಪೆಡಲ್. ಕುಂಟಿ ಆಕ್ಟಿಂಗ್ ಎಲ್ಲ ಮಾಡ್ತಾವ ನೋಡಿ. ಅಯ್ಯೋ ಅವರು ಒಂದು ಕಾಯಿನ್ ಹಾಕ್ಬಿಟ್ಟು ಪೆಡಲ್ ಮಾಡ್ಬೇಡ, ಸುಮ್ಮನೆ ಏನು 3+2 ಮಾಡ್ಲಾ? ನೀವು ಬಂದು ಕುತ್ಕೊಳ್ಳೋ ಸುಮ್ಮನೆ. ಬರೀ 2 ಮಾಡ್ಲಾ? ನೀನು ನಾಲ್ಕು ತಗೋ ಹೋಗ್ಬಿಟ್ಟು ಬರ್ತಾನೋ ಏನಾಗಲ್ಲ. ಇದೇ ಬಂದ್ರು, ಯಾರಾದ್ರೂ ಒಬ್ರು ಬಂದ್ರು ಅಂದ್ರೆ ಅವಾಗ ಮತ್ತೆ ಬರೋದಕ್ಕೆ ಇದು ಮಾಡ್ತಾರೆ. ಯಾರು ಇಲ್ಲ ಹೋಗ. ಅದೇನು ಗೊತ್ತಾ ಕಾಮಿಡಿ? 4 ಜನ ಹೋಗ್ಬೇಕಂದ್ರೆ ಒಬ್ಬ ಕ್ಯೂಗೆ ಹೋದ್ರೆ ಸಾಕು, 4 ಜನ ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋದು. ಸೀರಿಯಸ್ಲಿ ರೈಟ್. ಹಾಂ, ಇವಾಗ ಚೆನ್ನಾಗಿ ನಡೀತಾನೆ, ಕಾಲು ಸರಿಯಾಗಿದೆ.
ಅಲ್ಲಿ ಸ್ಲಿಂಗ್ ಶಾಟ್ ಇರಬೇಕು, ಅದರಲ್ಲಿ ಎತ್ತಿದ್ರನ್ನ ಕಟ್ಟಿ ಸ್ಲಿಂಗ್ ಶಾಟ್ ಮಾಡಿಸ್ಬೇಕು ಅಂತ ಬೈತಾರೆ. ಓಕೆ ಇಷ್ಟಲ್ಲಿ ಹೋಗದೆ ಎಲ್ಲವನ್ನು ಇವನು ಅವನು ಗುಂಡನ್ ತೋರ್ಸು ಹಂಗೆ ಇಟ್ಕೊಂಡಿದ್ದಾನಲ್ಲ, ಮಳೆ ಮುಂದೆಯಿಂದ ಬರ್ತಾ ಇದೆ, ಅವ್ನು ಮಾತ್ರ ಹಿಂಗೆ ಇಟ್ಕೋಬೇಕು, ಹಿಂಗೆ ಇಟ್ಕೋಬೇಕು. ಕೇಳಿದ್ರೆ ಕ್ಯಾಮ್ರಾದಲ್ಲಿ ಸ್ಕ್ರೀನ್ ಟೈಮ್ ಬೇಕಂದ್ರೆ ಏನಾದ್ರು ಮಾಡ್ತೀರಾ? ಕೇಳಿದ್ರೆ ನನ್ಗೆ ಹಿಂಗೆ ಕಂಫರ್ಟಬಲ್, ಅದಕ್ಕೆ ನಾನು ಹಿಂಗೆ ಇಟ್ಕೊಳ್ಳೋದು. ಮಳೆ ಬಿದ್ರು ಪರವಾಗಿಲ್ಲ. ಅದು ಯಾರು ಹಂಗೆ ಇಟ್ಕೊಂಡು ನಿಂತ್ಕೊಂತಾರೆ, ಸಪೋರ್ಟ್ ಬೇಕು. ಸಪೋರ್ಟ್ ಬೇಕು. ಯಾರು ಇಟ್ಕೊಂತಾರೆ? ಸಪೋರ್ಟ್ ಬೇಕು. ನೋಡ್ರಿ ಒಂದು 5 ನಿಮಿಷಕ್ಕೆ 4 ಟಿಕೆಟ್ ತರ್ತಾರೆ. 4 ಟಿಕೆಟ್ ಅಲ್ಲ, ವಸಂತ ಹಬ್ಬ ಕೂತಿಂತ ನಾವೆಲ್ಲರೂ ಹೋಗ್ತೀವಿ. ಸ್ಪ್ಲಿಟ್ ವೈಸಲ್ಲಿ ಸ್ಪ್ಲಿಟ್ ಬೈ 1. ನೀನು ಒಬ್ಬನೇ ಬೋಟಿಂಗ್ ಮಾಡಿರೋದು ಸ್ಪ್ಲಿಟ್ ಈಕ್ವಲ್ ಟು ವಸಂತ. ಇದು ಕಂಟೆಂಟ್ ಹಂಗೆ ಬರೋದು. ಇವತ್ತು ಅವ್ರು ರೋಬೋಟ್ ಅವರು ಚಾಲೆಂಜ್ ಮಾಡಿರ್ತಾರೆ ಪೆಡಲ್ ಬೋಟ್ ಅವ್ರಿಗೆ. ಅವ್ರು ಪೆಡಲ್ ಬೋಟ್ ಅವ್ರು ಅನ್ಸುತ್ತೆ ಇವತ್ತು ಹೆಂಗ್ ನಿಮ್ ರೋಬೋಟ್ಗೆ ಕಸ್ಟಮರ್ ಬರ್ತಾರೆ ನಾನು ನೋಡ್ತೀನಿ ಅಂತ ಒಂದಷ್ಟು ಜನ ನಿಂತವ್ರಲ್ಲಿ. ಆ ಕಡೆ ಯಾರಾದ್ರೂ ಪೆಡಲ್ ಬೋಟ್ಗೆ ಹೋಗಿ, ರೋಬೋಟ್ ಇಲ್ಲ, ಎಕ್ಸ್ಟ್ರಾ ಪೇ ಮಾಡ್ಬೇಕು ಅಂತ ಹತ್ತವ್ರೆ. ಈಗ ತಗೊಂತವನೆ ಟಿಕೆಟ್. ಲೇ ಇಲ್ಲ ಎಷ್ಟು ಟೈಮ್ ಹೋಯ್ತು? ಅರ್ಧ ಗಂಟೆ ಹೋಗಿಲ್ಲ. ಲೇ ಕಾರ್ ಪಾರ್ಕಿಂಗ್ ಬರೀ ಹೋಗ ಅವನ ಗ್ಯಾಂಗ್ ಜೊತೆ ಹೋಗ್ತಾನೆ. ಹೋಗಿ ಅವ್ರ ಜೊತೆ ಹೋಗಿ ಬೋಟಿಂಗ್ ಹೋಗಿ ನೀನು ಗೋ. ಬೋಟ್ ಓಡಿಸೋರು ರೋ ಮಾಡೋರು ಅಂತ ಅನ್ಕೊಂಡ್ಬಿಡ್ತಾರೆ ಅವರು. ಸರ್ ನಾವು ರೋಬೋಟ್ ತಗೊಂಡಿಲ್ಲ ಸರ್, ಪೆಡಲ್ ಬೋಟ್ ನಮ್ದು. करता हूँ ब्रो. नहीं सर, मैं हमको पेडल बोट चाहिए, रोबोट नहीं. मैं पेडल करता हूँ. ಕಾಮಿಡಿ ಮಾಡಿ ಅವ್ರೇನಾಗ್ಬೇಕು ಅದು ಅವನ ಬಗ್ಗೆ ಅದಕ್ಕೆ ಆಡಿಯನ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾರೆ. ಹೇಳಕ್ಕಾಗಲ್ಲ. ಒಂದ ತೋರ್ಸ ಟಿಕೆಟ್. ಅಜಯ್ ಫೋಟೋ 4 ಸೀಟರ್ ಎಲ್ಲ ಆಯ್ತಪ್ಪ. ನೀನಾಗಿ 4 ಸೀಟರು 30 ನಿಮಿಷ 2 ಸೀಟರ್ ಕೊಡ್ತಾರೆ 3:30ಗೆ. ಅಲ್ಲಿ 2 ಸೀಟರ್ ಕಾಯ್ಬೇಕು ಅಂದ್ಬಿಟ್ಟು. ಸರಿ ಬಾ. ನಾನು 4 ಸೀಟರ್ ಅಂತ ಹಿಂದೆಯಿಂದ ಮುಂದೆ ಹೋದೆ. 475 ಬಾಯ್ಕ್ ಬಂತು ಗೊತ್ತಾ, ಎಲ್ಲ ಬೀಳ್ತವ್ರೆ. ಕ್ಯಾಮ್ರಾ ಕರೆದು ಕೊಟ್ಬಿಡ್ಬೇಕು ತಾನೆ. ಹೋಗಿದ್ರೆ ಸೂರ್ಯ ಫಸ್ಟ್ 2 ಸೀಟರ್ ಆಗಲ್ಲ ನಿಂತ್ಕೊಂಬಿಡಿ ಅಂದ್ರು. 4 ಸೀಟರ್ ಎಲ್ಲ ಮುಂದೆ ಬಡಿ ಅಂದ್ಬಿಟ್ರು. ನನ್ ಮೇಲೆನೆ ಬೀಳ್ತವ್ರ ಎಲ್ಲರೂ. ಅದಕ್ಕೆ ಹೆಂಗೆ ಹೇಳೋದು ನಾನು 4 ಸೀಟರ್, ನಾನು ಸುಮ್ಮನೆ 4 ಸೀಟರ್ ಅಂತ ಕೂಗ್ತಾ ಇದ್ದೀನಿ. ವೇಟಿಂಗ್ ಟೈಮ್ ಬರೋದು ಅಷ್ಟೇ. 4 ಸೀಟರ್ ಅಂತ ಇದೀನಿ. ಒಂದು ತಮಿಳ್ ವರ್ಡ್ ಏನು ಬಂದಿಲ್ಲ. ನಾನು 4 ಸೀಟ್ ಕನ್ನಡದಲ್ಲೇ ಹೇಳಿದೆ ನಾನು. ಅದೇ ನಂಬರಾ? 6 or 7 or 5 ಹಾಫ್ ಅನ್ ಅವರ್ ರೈಡಿಂಗ್ ಟೈಮ್ ಅಂತ. ಹಂಗೇನು ಹಾಕಿಲ್ಲಲ್ಲ. ಬೋಟಿಗೆ ನಂಬರ್ ಎಲ್ಲ ಇರುತ್ತಾ? ಏನು ಇಲ್ಲ. ಅದೇ ನಂಬರ್ ಇದೆ ನಂಬರ್ P474 ಸೀರಿಯಲ್ ನಂಬರ್. ಅದು ಸೀರಿಯಲ್ ನಂಬರು. ಪೆಡಲ್ ಬೋಟ್ 4 ಸೀಟರ್. ಅದು 4 ಸೀಟರ್ ಅದು. ಪೆಡಲ್ ಬೋಟ್ ನೋಡಲ್ಲ ಪೆಡಲ್ ಬೋಟ್ 2 ಸೀಟರ್ ಅಂತ ಇದೆಯೋ. ಬೋಟ್ ನಂಬರ್ 148. ಬೋಟ್ ನಂಬರ್ 148. ಓ ಗುರು, ಏನೋ ನಂಬರ್ ಎಲ್ಲ ಇದೆ. 592 ಬ್ಲಾ 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 ಅಂತ. ಅವ್ರ ಹತ್ರ ಮಾಡಕ್. ಹೌದಾ? ಮಳೆ ಬರ್ತಾ ಇಲ್ಲ. ಯಾರು 4 ಮೆಂಬರ್ಸ್ 1 2 3 4 ಯಾರು ಇನ್ನೊಂದು ಅವರು ಫೋಟೋ ಪುಡಿಪ ಅವನು. ಓ ಇನ್ನೊಬ್ರು ಬಿಡಲ್ವ? ಅವನೇ ಯತೀಂದ್ರ ಫ್ಯಾನ್ಸ್, ಐ ಆಮ್ ವೆರಿ ಸಾರಿ, ಡಿಸಪಾಯಿಂಟೆಡ್. ಇಲ್ಲೋ ಅವನ್ನ ಬಿಡಂಗಿಲ್ಲ ಅಂತ. ಬಿಡಲ್ವಾ? 4 ಜನ ಅಂದ್ರೆ 4 ಜನ ಅಷ್ಟೇ ಅಂತ. ಹಿಂಗೋ ಎಂಟ್ರಿ
ನಾನು ಹೋಗ್ಬಿಡ್ತೀನಿ ಯತೀಂದ್ರ ಬರ್ಲಿ ಅಂತ ಇವನು. ಹೌದಾ? ಬಾ, ನೀನ್ ಟ್ರಿಪ್ಗೆ ಬಂದಿರೋದೇ ಹೆಚ್ಚು. ಅಲ್ಲಿ ಮಳೆ ಬಂದ್ರೆ ಪಾಪ ಅವ್ನು ಸುಮ್ಮನೆ ಕೂತವನೆ. ಅವ್ನಿಗೆ ಛತ್ರಿ ಇಲ್ಲ. ಅವನು ಒಂದು ಕೊಡ್ಬೇಕಾಯ್ತು. ಹೋಗಿ ಕೊಟ್ಬಾ. ಇಲ್ಲಿ ಲಕ್ಷದ ಹೋಗ್ಬೋದು. ಇಲ್ಲ, ಅವನ್ನೆಲ್ಲ ಶೆಲ್ಟ್ರಲ್ಲಿ ಕೂತ್ಕೊಂತಾನೆ ಬಿಡ್ರು, ಬೇಡ ಬಾ. ಅವನೆಲ್ಲೋ ನೆರಳಿರೋ ಕಡೆ ಕೂತ್ಕೊಂತಾನೆ. ಶೆಲ್ಟರ್ ಇರುತ್ತೆ ಅಂತ. ಹಾ, ನಾವು ಅಲ್ಲ ಇವ್ನು ಹೇಳಿದ ಥರ ಸಡನ್ ಆಗಿ ಮಳೆ ಬಂತು ಅನ್ಕೋ, 2 ಛತ್ರಿಯಲ್ಲಿ ಅಡ್ಜಸ್ಟ್ ಮಾಡೋಣ. ಒಳಗಿಂದ ತಗೊಳ್ಳಿ. ಗುಂಡ ಇದರಿಂದ ನೀನು ಬರೋಕ್ಕಾಗತ್ತಾ? ನಾನು ಬರ್ತೀನಿ, ವಸಂತ ಬರೋಕ್ಕಾಗಲ್ಲ. ಅದು ನಿಜಾನೆ, ಹಂಗಿನೇ ಬರ್ತಿದ್ದಾನೆ. ಹೇಳಿಲ್ವಾ ದುಡಿಯೋನೆ. ಹಾಂ, ಬರ್ಬೋದು, ಇದೆಲ್ಲ ಬಿದ್ದೋಗುತ್ತೆ. ಆಯ್ತು, ನೀನು ಒಂದ್ಸಲ ಎಕ್ಸಿಟ್ ಆಗಿ ಬರೋಣ. ಹಾಂ, ನೋಡಪ್ಪ ಬಂದ. ಅದು ಎಕ್ಸ್ಟ್ರಾ ಇರೋದಕ್ಕೆ ಇದಾಯ್ತು. ಅವನಿಗಿಂತ ಆರಾಮಾಗಿ ಬಂದೆ. ಅವನು ಏನೇನೋ ಮಾಡ್ಕೊಂಡು ಬಂದ. ಅದು ಗುಂಡಂದು ನಿಂದು ಸೈಡಲ್ಲಿ ಲೋಡ್ ಇತ್ತಲ್ಲ, ಆ ಲೋಡ್ಗಿಂತ ದೊಡ್ಡದಾಗಿ ಹೊಟ್ಟೆ ಇದೆ. ಇಲ್ವಾ, ಮೇಲ್ಗಡೆ ಅಲ್ಗಲ್ ಕವರ್ ಆಯ್ತು ಕಣ. ಸೊ ಇದು ಬಾಟಮ್ ಆಗಿತ್ತು, ಆ ಹೊಟ್ಟೆ ಇಲ್ಲಿತ್ತಲ್ಲ, ಅಲ್ಗಲ್ ಸರಿ ಹೋಯ್ತು. ಈಗ ಇಟ್ಕೊಳ, ಕ್ಯಾಮ್ರಾ ಬಿಸಾಕ ಮೊಬೈಲ್ನ. ನೋಡಿ, ರಿಚ್ ಪೀಪಲ್ಲು ಕ್ಯಾಮ್ರಾ ಬಿಸಾಕ್ಬೇಕಂತ. ಓಕೆ, ಬೋಟ್ಲಲ್ಲಿ ಕುತ್ಕೊಂಡು ಮಾಡೋಣ. You have to remove the camera, man, to get all the epic dialogues. ನಾನು ಓಡಿಸಲ್ಲ. ನೋಡ್ಸಲ್ವಂತ ಅವನೇ ಓಡಿಸೋದು. ಇಲ್ಲ ಅಂದ್ರೆ ನಾವು ಅಲ್ಲೇ ಒಂದೇ ಸ್ಪಾಟ್ಲಿ ಕೂತಿ. ಹೋಗಪ್ಪ. ಇದ್ರಲ್ಲಿ ನಿಜವಾಗ್ಲೂ ಕ್ಯಾಮ್ರಾ ಇದೆಯಾ? All my friends are toxic, all ambitionless, so rude and always negative. I need new friends, but it's not that quick and easy. Oh, I'm drowning, let me breathe. I'm better off all by myself, though I'm feeling kinda empty without somebody else. So I hear you crying out for help, but you never showed for me when I was ringing your cell phone. No, you don't know how it feels to be alone, baby. Oh, I'll make you know, I'll make you know. I'm drowning, let me breathe. All my friends are toxic, all ambitionless, so rude and always negative. I need new friends, but it's not that quick and easy. Oh, I'm drowning, let me